ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಗುಜರಾತ್ ಬಂದರಿಗೆ ತಲುಪಿದೆ ಎಲ್ಪಿಜಿ ತುಂಬಿದ ನೌಕೆ. ಹಾರ್ಮುಜ್ ಜಲಸಂಧಿಯಿಂದ ಎಲ್ಪಿಜಿ ನೌಕೆ ಈಗ ಬಂದಿದೆ. ಹಾರ್ಮುಜ್ ಜಲಸಂಧಿಯಿಂದ ಸಿಲುಕಿಕೊಂಡಿತ್ತು ಈ ಒಂದು ಹಡಗು. ಈಗ ಅಲ್ಲಿಂದ ಭಾರತಕ್ಕೆ ಮರಳಿರುವಂಥದ್ದು 45,000 ಮೆಟ್ರಿಕ್ ಟನ್ ಅನಿಲವನ್ನು ಹೊತ್ತಿರುವಂಥ ಪೈನ್ ಗ್ಯಾಸ್ ಇದು. ದೇಶದಲ್ಲಿ ಅಡುಗೆ ಅನಿಲದ ಕೊರತೆ ಸದ್ಯಕ್ಕೆ ಆ ಆತಂಕ ಏನಿದೆಯಲ್ಲ ದೂರ ಆಗುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. 20 ಭಾರತೀಯ ನೌಕೆಗಳು ಹಾರ್ಮುಜ್ ಜಲಸಂಧಿಯಲ್ಲಿ ಇವೆ, ಇನ್ನು ಬರಬೇಕು. ಈಗ ಇದನ್ನು ಸೇರಿಸಿ 4ನೇದು ಅಂತ ಅನ್ಸುತ್ತೆ. 4 ಹಡಗುಗಳು ಬಂದಿವೆ. ಸೊ ಹಂಗಾಗಿ ಇನ್ನು ಸಾಕಷ್ಟು ಹಡಗುಗಳು ಅಲ್ಲೇ ಸ್ಟಕ್ ಆಗಿದ್ದಾವೆ, ಅಂದರೆ ಬಿಡಕ್ಕೆ ರೆಡಿ ಇಲ್ಲ. ಬಟ್ ನಿನ್ನೆ ಇರಾನ್ ಕಡೆಯಿಂದ ಒಂದು ಘೋಷಣೆ ಆಯ್ತಲ್ಲ, ಯಾವಾಗಲೂ ಕೂಡ ಭಾರತ ದೇಶ ನಮ್ಮ ಮಿತ್ರ ರಾಷ್ಟ್ರ ಅಂತೇಳಿ ಹೇಳಿಕೆ ಕೊಟ್ಟಾದ ನಂತರ ಈಗ ಅಲ್ಲಿಂದ ಹಾರ್ಮುಜ್ ಜಲಸಂಧಿಯಿಂದ ನೌಕೆಗಳು ಅಂತೂ ಬರ್ತಾ ಇವೆ. ಸದ್ಯಕ್ಕಂತೂ ಸಮಸ್ಯೆ ಇಲ್ಲ, ಇದು ಖುಷಿಯ ವಿಚಾರ. ಅದು ಕಂಟಿನ್ಯೂ ಆಗಬೇಕಾಗತ್ತೆ. ಈಗ 15ಕ್ಕಿಂತ ಹೆಚ್ಚು ಹಡಗುಗಳು ನೌಕೆಗಳು ಅಲ್ಲೇ ಸ್ಟಕ್ ಆಗಿದ್ದಾವೆ, ಅವೆಲ್ಲವೂ ಕೂಡ ಬರಬೇಕು. ಆವಾಗ ಸ್ವಲ್ಪ ಸಮಾಧಾನ ಆಗುತ್ತೆ. ಒಂದು ಹಡಗು ಬಂದಿದೆ, ಇದರಿಂದ ಸಮಸ್ಯೆ ಸರಿ ಹೋಗುತ್ತೆ ಅಂತ ಹೇಳಿದ್ರೆ ಖಂಡಿತ ಸಮಸ್ಯೆ ಸರಿ ಹೋಗಲ್ಲ, ಬಟ್ ಆತಂಕ ದೂರ ಆಗುತ್ತೆ. ಸೊ ಅದು ಕಂಟಿನ್ಯೂ ಆಗಬೇಕು. ಅಡ್ಡಿ ಆತಂಕ ಇಲ್ಲದೆ ಭಾರತೀಯ ನೌಕೆಯನ್ನು ಇರಾನ್ ಬಿಡಬೇಕಾಗತ್ತೆ. ನಾವು ಬಿಡ್ತೀವಿ ಅಂತ ಇರಾನ್ ಕೂಡ ಹೇಳಿದೆ. ಅದರ ತಕ್ಕಂತೆ ಮುಂದಿನ ಬೆಳವಣಿಗೆ ಏನಾಗುತ್ತೆ ಅನ್ನುವಂಥ ಕುತೂಹಲ ಇದೆ. 20 ಭಾರತೀಯ ನೌಕೆಗಳು ಅಲ್ಲಿ ಹಾರ್ಮುಜ್ ಜಲಸಂಧಿಯಲ್ಲಿ ಸಿಕ್ಕಾಕೊಂಡಿವೆ, ಅವೆಲ್ಲವೂ ಕೂಡ ಬರಬೇಕು.